ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಇನ್ನೇನು ಕ್ಷಣಗಳನ್ನೇ ಶುರುವಾಗ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಕೂಡ ದೆಹಲಿಯಲ್ಲಿ ಇದ್ದಾರೆ. ಸೊ ಈಗಾಗಲೇ ಒಂದು ಪಟ್ಟಿಯನ್ನ ಕಳೆದ ವಾರ ಎತ್ಕೊಂಡೋಗಿದ್ರು, ಆದರೆ ಆ ಪಟ್ಟಿ ಫೈನಲ್ ಆಗಲಿಲ್ಲ. ರಾಹುಲ್ ಗಾಂಧಿ ಹೊಸ ಪಟ್ಟಿಯನ್ನು ತಗೊಂಡ್ಬನ್ನಿ, ಆ ಪಟ್ಟಿಯಲ್ಲಿ ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಿ ಅಂತ ಹೇಳಿದ್ರು. ಆದರೆ ಈಗ ಮತ್ತೊಂದು ಪಟ್ಟಿ ಜೊತೆ ಈಗ ಹೋಗಿದ್ದಾರೆ ಸಿದ್ದರಾಮಯ್ಯ, ಜೊತೆಗೆ ಬಿ.ಕೆ. ಹರಿಪ್ರಸಾದ್ ಹಾಗೂ ಡಿ.ಕೆ. ಶಿವಕುಮಾರ್. ಸೊ ಈಗ ಕೆಲವೇ ಕ್ಷಣದಲ್ಲಿ ವೇಣುಗೋಪಾಲ್ ಅವರನ್ನ ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ಇವತ್ತು ರಾತ್ರಿ 9 ಗಂಟೆಗೆ ವೇಣುಗೋಪಾಲ್ ಅವರನ್ನ ಮೀಟ್ ಆಗ್ತಾರೆ. ಅದಾದ ಮೇಲೆ ಇವತ್ತು ರಾತ್ರಿ ಯಾವುದೇ ರೀತಿಯ ಅಂದ್ರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಲಿಸ್ಟ್ ಸದ್ಯಕ್ಕಿಲ್ಲ. ಸೊ ನಾಳೆ ಬಹುಶಃ ರಾಹುಲ್ ಗಾಂಧಿಯನ್ನ ಭೇಟಿ ಆಗ್ತಾರೆ. ರಾಹುಲ್ ಗಾಂಧಿನ ಭೇಟಿಯಾಗಿ ಬಹುತೇಕ ನಾಳೆ ಪಟ್ಟಿಯನ್ನ ಫೈನಲ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಎಲ್ಲವೂ ಅಂದುಕೊಂಡಂತ ಆದರೆ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು 2ನೇ ಹಂತದಲ್ಲಿ. ಯಾಕಂದ್ರೆ ಇಲ್ಲಿ ರಾಜ್ಯಪಾಲರು ಬಹುಶಃ ನಾಳೆ ಮಧ್ಯಾಹ್ನದ ನಂತರ ವೆಡ್ನೆಸ್ಡೇ ಇರೋದಿಲ್ಲ ಕರ್ನಾಟಕದಲ್ಲಿ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅವರು ತಮ್ಮ ತವರು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. 1-2 ದಿನಗಳ ಮಟ್ಟಿಗೆ ಗುರುವಾರ ಬರಬಹುದು ಅಥವಾ ಶುಕ್ರವಾರ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅಷ್ಟರ ಒಳಗಡೆ ದೆಹಲಿಯಲ್ಲಿ ಈ ಒಂದು ಸಂಪುಟ ವಿಸ್ತರಣೆಯ ಕಸರತ್ತನ್ನ ಮುಗಿಸ್ಬೇಕಾಗಿದೆ. ಈಗಾಗಲೇ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳು ದೆಹಲಿಯಲ್ಲಿ ಬೀಳ್ಬಿಟ್ಟಿದ್ದಾರೆ. ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಆಮೇಲೆ ಬಾದರ್ಲಿ, ಪುಟ್ಟರಂಗ್ ಶೆಟ್ಟಿ, ವಸಂತ್ ಕುಮಾರ್, ನರೇಂದ್ರ ಸ್ವಾಮಿ, ಸುಧಾಮ್ ದಾಸು, MLC ಇವರೆಲ್ಲರೂ ಕೂಡ ದೆಹಲಿಯಲ್ಲಿ ಇದ್ದಾರೆ. ಸೊ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಏನು ಅನ್ನೋ ಒಂದು ಕುತೂಹಲ ಇದೆ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ. 20 ಸ್ಥಾನ ಮಾತ್ರ ಇದೆ, ಆದರೆ 40-50 ಜನ ಸಚಿವಾಕಾಂಕ್ಷಿಗಳು ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಸೊ ಎಲ್ರಿಗೂ ಗುಡ್ ನ್ಯೂಸ್ ಕೊಡೋಕ್ಕಂತೂ ಆಗಲ್ಲ, 20 ಜನಕ್ಕೆ ಮಾತ್ರ ಸಾಧ್ಯ ಇದೆ. ಸೊ ಈ ಬಗ್ಗೆ ಕೆಲವೊಂದಿಷ್ಟು ನಾಯಕರು ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಎಲ್ಲ ಊಹಾಪೋಹಗಳು ಮತ್ತು ಅದಕ್ಕೇನಂತೀರ ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ಬಹುಶಃ ಸಂಪುಟದ ವಿಸ್ತರಣೆ ಬಗ್ಗೆ ಈಗಾಗಲೇ ಅವರು 1-2 ರೌಂಡ್ಸ್ ಚರ್ಚೆ ಆಗಿದೆ ಹೈಕಮಾಂಡ್ನವ್ರ ಜೊತೆ. ಇವತ್ತು ಕೂಡ ಆಗ್ಬೋದು ಅಂತ ಅನ್ಕೊಳ್ತೇನೆ. ಒಂದ್ ವೇಳೆ ಅದಾದ್ರೆ ಹಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗ್ಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನ್ ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡಕ್ಕಾಗಲ್ಲ. 33-34 ಆಗ್ಬೇಕು, ಅದಕ್ಕಿಂತ ಜಾಸ್ತಿ ಮಾಡಕ್ಕಾಗಲ್ಲ. ಮೋಸ್ಟ್ಲಿ ಆಗ್ಬೋದು ಇನ್ನೊಂದು 3 ದಿನದಲ್ಲಿ. ನನ್ನ ಪ್ರಕಾರ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಗ್ಬೋದು. ಅಲ್ಲ, ಈಗ ಹಿರಿಯರಿಗೂ ಕೊಡಬೇಕು, ಯುವಕರಿಗೆ ಅವಕಾಶ ಕೊಡ್ಬೇಕು ಅಂತಕ್ಕಂಥದ್ದು ಪ್ರತಿ ಪಾರ್ಟಿಯಲ್ಲಿ ಇರುತ್ತೆ, ನಮ್ಮ ಪಾರ್ಟಿಯಲ್ಲಿ ಕೂಡ ಇದೆ. ಸೊ ಅದು ಹೈಕಮಾಂಡ್ ಏನ್ ನಿರ್ಣಯ ಮಾಡುತ್ತೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ. ಹಿರಿಯರಿಲ್ಲಾರಂಗೆ ನಾವು ಮಾಡೋಕ್ಕೂ ಆಗಲ್ಲ. ಹೋಗಿದ್ದಾರೆ ಇವತ್ತು ಸಚಿವ ಸಂಪುಟ ಆಗ್ಬೋದು ಅಂತ ನೀವು ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ಮೀಟಿಂಗ್ ಐತಿ ಅಂದರು. ನಾಳೆ ನಮ್ಮ ಮೀಟಿಂಗ್ ನೋಡಿ ಫೋನ್ ಮಾಡಿ ಡೆಲ್ಲಿ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ ನನಗೇನಾದರೂ ಫೋನ್ ಮಾಡಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಫೋನ್ ಮಾಡಿದ್ದೀವಿ. CM ಸಾಹೇಬರು ಇವತ್ತು ಬೆಳಗ್ಗೆ ಡೆಲ್ಲಿ ಹೋಗಿದ್ದಾರೆ. ಅವ್ರ ಜೊತೆಗೆ ರಾಜ್ಯದ ನಾಯಕರೆಲ್ಲರೂ ಹೋಗಿದ್ದಾರೆ. ಇವತ್ತು ಡೆಲ್ಲಿಯಲ್ಲಿ MP ಗಳ ಜೊತೆಗೆ ಚರ್ಚೆ ಮಾಡ್ತೀವಿ, ಮೀಟಿಂಗ್ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಹುಶಃ ನಾಳೆ ಚರ್ಚೆ ಆಗ್ಬೋದು ಅಂತ ಕಾಣ್ತದೆ. ಬಹುಶಃ ನನ್ನ ಲೆಕ್ಕ ಇನ್ನು 4-5 ದಿವಸದಲ್ಲಿ ಬಹುಶಃ ರಾಷ್ಟ್ರೀಯ ನಾಯಕರು ಸಿಗ್ನಲ್ ಕೊಟ್ಟರೆ ಖಂಡಿತ ಮುಕ್ತಾಯ ಮಾಡ್ಬೋದು ಅನ್ನೋ ಅನಿಸುತ್ತೆ ನನ್ನ ಲೆಕ್ಕ. ನೋಡಬೇಕು, ಕಾದು ನೋಡಬೇಕು, ಏನೋ ಗೊತ್ತಿಲ್ಲ. ಭಾಳ ಜನ MLAಗಳು ಸಹ ಹೋಗಿದ್ದಾರೆ. ಏನಾಗುತ್ತೋ ನೋಡಬೇಕಷ್ಟೇ. ನನಗೆ ಗೊತ್ತಿದ್ದಂಗೆ ಬಹುಶಃ 1 ವಾರದಲ್ಲಿ ಮುಕ್ತಾಯ ಮಾಡ್ತಾರೆ ಅಂತ ಅನಿಸುತ್ತೆ. ಗೊತ್ತಿಲ್ಲ ಸರ್, ಮಾನದಂಡ ಜಿಲ್ಲಾವರು ಕೇಳ್ಬೋದು, ಜಾತಿಯವರು ಕೇಳ್ಬೋದು, ಅಥವಾ ಯುವಕರಿಗೆ ಕೊಡ್ಬೇಕಂತ ಆ ಥರ ಏನಿಲ್ಲ. ಹೊಸಬರಿಗೆ ಹಳಬರಿಗೆ ಅಂತಕ್ಕಂಥದ್ದು, ಸೀನಿಯರ್ಗೆ ಒಂದಿಷ್ಟು, ಹೊಸ ಮುಖಗಳಿಗಿಷ್ಟು, ಮತ್ತು ಯೂತ್ಸ್ಗೂ ಕೊಡಬೇಕು ಅನ್ನೋದು. ಯೂತ್ಸು ಬೇಕಲ್ಲ. ಹಿಂದೆ ಡಿ.ಕೆ. ಶಿವಕುಮಾರ್ ಅವರೆಲ್ಲ ಯೂತ್ ಆಗಿದ್ದಾಗಲೇ ತಾನೇ ಅವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಬಟ್ ಇಂತಿಷ್ಟೇ ತೀರ್ಮಾನ ಅಂತ ಹೇಳಲಿಕ್ಕಿಲ್ಲ. ಕೊಡಬೇಕು ಅಂತಕ್ಕಂಥ ಆಲೋಚನೆ ಪಕ್ಷದಲ್ಲಿ, ಹೈಕಮಾಂಡಲ್ಲಿದೆ. ಖಂಡಿತ ನಾವು ಕೇಳ್ತಾ ಇದ್ದೀವಿ.